ವೆಲ್ಕಮ್ ಬ್ಯಾಕ್ ಟು ಸ್ನೇಹಗೌಡ. ಮಾಡ್ತೀನಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನಾವು ಚುಂಚನಗಿರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ದೊಡ್ಡ ಸ್ವಾಮೀಜಿ ಅವ್ರದ್ದು ಪುಣ್ಯತಿಥಿ ಇತ್ತು ಇವತ್ತು. ಆದರೆ ಪ್ರೋಗ್ರಾಮ್ ಬಂದು 10:30 ಇತ್ತು. ನಮಗೆ 9:30ಗೆ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಪೋಸ್ಟ್ಪೋನ್ ಆಯಿತು ಅಂತ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾಯಿದ್ರು. ನಮಗೆ ಬೆಳಿಗ್ಗೆ 8 ಗಂಟೆಗೆ ಬರೋಕ್ಕೆ ಹೇಳಿದ್ದು, 10 ಗಂಟೆಗಿರೋ ಪ್ರೋಗ್ರಾಮ್ಗೆ. ನಾವು ಚಳಿಲಿ ನಡ್ಕೊಂಡೆಲ್ಲ ಬಂದಿದ್ದಾಯಿತು. ಸೊ ಎಲ್ಲ ಬೈಕೊಂಡು ಮತ್ತೆ ಕಾಲೇಜ್ ಒಳಗೆ ಹೋದ್ವಿ. ಒಂದು ಕ್ಲಾಸ್ ಮುಗಿಸ್ಕೊಂಡು ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಬಂದರು. ಸೊ ಮತ್ತೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಕಾಯ್ತಾ ಇದ್ವಿ. ಬುಕ್ಸ್ ಏನು ತಂದೇ ಇರಲಿಲ್ಲ ನಾವು, ಕ್ಲಾಸ್ ಏನಿರಲ್ವಲ್ಲ ಅಂತ ಹೇಳಿ. ಒಂದು ಕ್ಲಾಸ್ ಅಲ್ವಾ, ಹಾಗೆ ಕೇಳ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕೂತಿದ್ವಿ. ಆಮೇಲೆ ನೆಕ್ಸ್ಟು ಪ್ರೋಗ್ರಾಮ್ ಕರ್ಕೊಂಡು ಹೋಗ್ತೀವಿ ಬನ್ನಿ ಬಸ್ ಹತ್ತಿ ಅಂತ ಹೇಳಿದ್ರು. ಬೇಗ ಓಡೋಗಿ ಸೀಟ್ ಸಿಗಲ್ಲ ಅಂತ ಹೇಳಿ ಹೋಗಿ ಸೀಟ್ ಇಟ್ಕೊಂಡು ಸೊ ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಚುಂಚನಗಿರಿಗೆ. ಚುಂಚನಗಿರಿಲಿ ಇವತ್ತು ಸ್ವಾಮೀಜಿ ಪುಣ್ಯತಿಥಿ ಇದ್ದಿದ್ದರಿಂದ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿದ್ರು ಫಂಕ್ಷನ್ಗೆ ಅಂತ ಹೇಳಿ. ಹೋಮ ಎಲ್ಲ ಮಾಡಿಸ್ತಾಯಿದ್ರು, ಕರ್ಕೊಂಡು ಹೋಗಿದ್ರು ಅದನ್ನು ನೋಡೋಕ್ಕೋಸ್ಕರ. ಬೆಳಿಗ್ಗೆನೇ ಹೋಗಿದ್ರಿಂದ ತುಂಬ ಚಳಿ ಆಗ್ತಾಯಿತ್ತು. ಚಳಿಲೇ ನಾವು ಹೋದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಹಾಯ್ ಮಾಡ್ತಾಯಿದ್ರು ನನ್ನ ಚಾನಲ್ಗೆ. ನಾವು ಫಸ್ಟೇ ದೇವಸ್ಥಾನದೊಳಗೆ ಹೋಗ್ಬಿಟ್ಟು ದೇವಸ್ಥಾನ ಎಲ್ಲ ಸುತ್ತಾಡ್ಕೊಬರೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಆದರೆ ನಮಗೆಲ್ಲೂ ಹೋಗೋಕ್ಕೆ ಬಿಡಲೇ ಇಲ್ಲ. ಸೊ ಫಸ್ಟು ಹೋಮ ಎಲ್ಲ ಮುಗಿಸ್ಕೊಳ್ಳಿ ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ, ಆಮೇಲೆ ಸುತ್ತಾಡೋಕ್ಕೆ ಹೋಗಿರಂತೆ ಅಂತ ನಮ್ಮ ಜೊತೆ ಬಂದಿದ್ದು ಟೀಚರ್ಸ್ ಹೇಳಿದ್ರು. ಸೊ ಓಕೆ ಸರಿ ಆಯಿತು ಅಂದ್ಬಿಟ್ಟು ನಾವು ಹೋಗೋಣ ಅಂತ ಹೋದ್ವಿ ದೇವಸ್ಥಾನದೊಳಗೆ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಂದರೆ ಇದಿನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇದೆಲ್ಲೆಲ್ಲ. ಆ ಮಂಟಪದ ಸುತ್ತ ಒಂದು ರೌಂಡ್ ಹಾಕೋ ಬಂದ್ವಿ. ನೋಡಿ ಒಳಗಡೆ ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ, ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಇದು ದೊಡ್ಡ ಸ್ವಾಮೀಜಿಯವ್ರದ್ದು ವಿಗ್ರಹ ಬಂದು ಅದೇ ಇವತ್ತು ಓಪನ್ ಇತ್ತು. ಅಂದರೆ ಅವ್ರದ್ದು ಇವತ್ತು ಸತ್ತಿದ್ದ ದಿನ ಅಲ್ವಾ, ಹಾಗಾಗಿ ಅವ್ರದ್ದು ಪುಣ್ಯ ಸ್ಮರಣೆ ಮಾಡ್ತಾಯಿದ್ರು. ಇಲ್ಲಿ ದೊಡ್ಡ ಸ್ವಾಮೀಜಿಯವರು ಬಂದರು, ಅಂದರೆ ಇವಾಗಿನ ಪೀಠಾಧ್ಯಕ್ಷರು ಇವರು ಕೂಡ ಬಂದರು. ಇವರು ನಿರ್ಮಲಾನಂದ ಸ್ವಾಮೀಜಿ ಅಂತ. ಇವರು ಕೂಡ ಪೂಜೆ ಎಲ್ಲ ಮುಗಿಸಿ ಭಜನೆ ಎಲ್ಲ ಮುಗಿಸಿ ಭಜನೆ ಮಾಡೋದಕ್ಕೆ ಅಂತ ಮತ್ತೆ ಕೂತ್ಕೊಂಡು ಏನೋ ಹೋಮ ಎಲ್ಲ ಇತ್ತು ಅಂತ ಹೇಳಿ ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದನ ತಿಂದ್ಕೊಂಡು ಸೊ ಊಟದ ಹಾಲ್ ಕಡೆಗೆ ಹೋದ್ವಿ. ಅಂದರೆ ಅಲ್ಲಿ ಕೂಡ ಪ್ರಸಾದನ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದರು. ಪ್ರಸಾದ ತಿನ್ನೋಕ್ಕೆ ಪುಣ್ಯ ಬೇಕು ಅಂತಾರಲ್ಲ, ಆ ಪುಣ್ಯ ನಮಗೆ ಇವತ್ತು ಇತ್ತು. ಹಾಗಾಗಿ ಅಲ್ಲಿ ಪ್ರಸಾದ ತಿನ್ನೋ ಥರ ಆಯಿತು ಅಂತ ಅಂದ್ಕೊಳ್ತೀವಿ. ಸೊ ಊಟ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ಬಂದ್ವಿ. ಹಾಗೆ ಆಚೆ ಬಂದು ಫೋಟೋಸ್ ಎಲ್ಲ ತೆಗೋತಾ ಇದ್ವಿ. ಫೋಟೋಸ್ ಎಲ್ಲ ತಗೊಂಡು ದೇವಸ್ಥಾನನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬೆಟ್ಟನೆಲ್ಲ ನೋಡ್ಕೊಂಡು ಬರ್ತಾಯಿದ್ವಿ. ಅಂದರೆ ಜಾಸ್ತಿ ಮೇಲೆ ಹೋಗೋಕ್ಕಾಗಲಿಲ್ಲ. ಸೊ ಮೇಲೆ ಹೋಗಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಸೊ ಯಾರ್ಯಾರು ಚುಂಚನಗಿರಿನ ನೋಡೇ ಇಲ್ಲ ಅನ್ನೋರು ಸೊ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಎಷ್ಟು ಜನಕ್ಕೆ ಗೊತ್ತು ಅಂತ ಹೇಳಿ. ಸೊ ತುಂಬ ಚೆನ್ನಾಗಿದೆ ಚುಂಚನಗಿರಿ. ಇವಾಗಂತೂ ರಿನೋವೇಟ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಕಾಲೇಜ್ ಕಡೆ ಹೋದ್ವಿ. ಸೊ ಇನ್ನೂ ಟೈಮ್ ಆಗಿರಲಿಲ್ಲ ಅಂತ ಹೇಳಿ ಇನ್ನೊಂದು ಕ್ಲಾಸ್ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ಮತ್ತೆ ಕ್ಲಾಸ್ ರೂಮ್ ಒಳಗೆ ಕೂತಿದ್ವಿ. ತುಂಬ ಟಯರ್ಡ್ ಆಗಿತ್ತು, ಅಂದರೆ ಟಯರ್ಡ್ ಆಗಿತ್ತು ಅಷ್ಟೇ. Like, share, comment, subscribe.